ಇನ್ನು ಡಾಕ್ಟರ್ ಪತಿಯನ್ನ ಕೊಂದು ಮಗನ ಹತ್ಯೆಗೂ ಯತ್ನಿಸಿದ್ದಾರೆ ಧಾರವಾಡದಲ್ಲಿ ವೈದ್ಯ ಪತ್ನಿ. ನೇತ್ರ ತಜ್ಞೆ ಡಾಕ್ಟರ್ ಪ್ರಿಯಾಂಕಾ ವಿರುದ್ಧ ಈಗ ಕೊಲೆ ಆರೋಪ. ವಿಚಿತ್ರ ನೋಡಿ, ತನ್ನ ಪತಿಯ ರಕ್ತ ಹರಿಸಿ ಆಕೆ ಅಲ್ಲೇ ಮೊಬೈಲ್ ನೋಡ್ತಾ ಕುಳಿತಿದ್ಲಂತೆ ಡಾಕ್ಟರ್ ಪ್ರಿಯಾಂಕಾ. ಧಾರವಾಡದಲ್ಲಿ ನಡೆದಂತಹ ಚಿರಾಯು ಆಸ್ಪತ್ರೆ ವೈದ್ಯ ಕಿರಣ್ ಕೊಲೆ. ಡಾಕ್ಟರ್ ಕೊಂದಿರೋದಲ್ಲಿ ಅಂದ್ರೆ ಡಾಕ್ಟರ್ ತನ್ನ ಪತಿ ವೈದ್ಯ ಕಿರಣನ್ನ ಕೊಂದು ತನ್ನ ಮಗುವನ್ನು ಹತ್ಯೆ ಮಾಡೋದಕ್ಕೆ ಪ್ರಯತ್ನಿಸಿ ನಂತರ ನೇತ್ರ ತಜ್ಞೆ ಡಾಕ್ಟರ್ ಪ್ರಿಯಾಂಕಾ ಅಲ್ಲೇ ಮೊಬೈಲ್ ನೋಡ್ತಾ ಕುಳಿತಿದ್ರಂತೆ. ಬೆಚ್ಚ ಬೆಳೆಸೋ ಹಾಗಿದೆ ಈ ಪ್ರಕರಣ. ಘಟನೆ ನಡೆದಂತಹ ಸ್ಥಳ ನೋಡ್ತಾ ಇದ್ದೀವಿ. ಮಗುವಿಗಿನ್ನು ಜೀವ ಇತ್ತು. ತಕ್ಷಣವೇ ಪೊಲೀಸರು ದೌಡಾಯಿಸ್ತಾರೆ. ಖುದ್ದು ಶಶಿಕುಮಾರ್ ಭೇಟಿ ಕೊಟ್ಟಿದ್ರು. ಮಗುವನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ. ಆದರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಡಾಕ್ಟರ್ ಪ್ರಿಯಾಂಕಾ ಅಲ್ಲೇ ಆರಾಮಾಗಿ ಮೊಬೈಲ್ ನೋಡ್ತಾ ಕೊಳ್ತಿದ್ರು. ಅದು ಹೇಗೆ ಸಾಧ್ಯ? ಆಕೆಯ ಮನಸ್ಥಿತಿ, ಮಾನಸಿಕ ಸ್ಥಿತಿ ಬಗ್ಗೆ ಕೂಡ ಅನುಮಾನಗಳು ಮೂಡುತ್ತೆ. ಜೊತೆಗೆ ಆರೋಪ ಇರೋದು ಆಕೆನೇ ಕೊಂದಿದ್ದಾರೆ. ಚಾಕುವಿನಿಂದ ಇರಿದು ಡಾಕ್ಟರ್ ಕಿರಣ್ ಕೊಲೆ ಮಾಡಿರುವ ಶಂಕೆ ಇದೆ. ಪತಿಯನ್ನ ಕೊಂದ ಮೇಲೆ ತನ್ನ 10 ವರ್ಷದ ಮಗನ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಂತರ ತಾನೂ ಆತ್ಮಹತ್ಯೆಗೆ ಯತ್ನಿಸಿರುವಂಥದ್ದು. ಅಂದ್ರೆ 4 ಇನ್ಸುಲಿನ್ ಇಂಜೆಕ್ಷನ್ ಅನ್ನ ತೆಗೆದುಕೊಂಡಿದ್ದಾರಂತೆ ಪ್ರಿಯಾಂಕಾ. ಶುಗರ್ ಕಡಿಮೆ ಮಾಡ್ಕೊಂಡು ಸಾಯೋದಕ್ಕೆ ನಿರ್ಧಾರ ಮಾಡಿತ್ತು. 34ಕ್ಕೆ ಇಳಿದುಬಿಟ್ಟಿತ್ತು ಡಾಕ್ಟರ್ ಪ್ರಿಯಾಂಕಾ ಶುಗರ್ ಲೆವೆಲ್. ಆ ಶುಗರ್ ಲೆವೆಲ್ ಇಳಿದಿದ್ದಕ್ಕೆ ಮತಿಹೀನತೆಯ ಸಮಸ್ಯೆಯಿಂದಾಗಿ ಆ ರೀತಿ ಕುಂತಲ್ಲೇ ಕುಂತಿದ್ದ. ಅನುಮಾನಗಳಿದೆ. ತನಿಖೆ ಶುರುವಾಗಿದೆ. ಪೊಲೀಸರು ಬರೋವರೆಗೂ ಕೂಡ ಆಕೆ ಮೊಬೈಲ್ ನೋಡ್ತಾ ಅಲ್ಲೇ ಕುಳಿತಿದ್ರಂತೆ. ಅಂದ್ರೆ ಪತಿಯನ್ನ ಕೊಂದು ಮಗನ ಮೇಲೆ ಹಲ್ಲೆ ಮಾಡಿ ತಾನು ಶುಗರ್ ಕಡಿಮೆ ಮಾಡಿಕೊಂಡು ಸಾಯೋದಕ್ಕೆ ನಿರ್ಧಾರ ಮಾಡಿ 4 ಇನ್ಸುಲಿನ್ ಇಂಜೆಕ್ಷನ್ ಅನ್ನು ತೆಗೆದುಕೊಂಡಿದ್ದ ಡಾಕ್ಟರ್ ಪ್ರಿಯಾಂಕಾ. ಅನುಮಾನಗಳು ಮೂಡ್ತಾ ಇದೆ. ಯಾಕಂದ್ರೆ ಪ್ರಿಯಾಂಕಾ ಶುಗರ್ ಲೆವೆಲ್ 34ಕ್ಕೆ ಇಳಿದಿತ್ತು. ಶುಗರ್ ಲೆವೆಲ್ ಆ ಮಟ್ಟಿಗೆ ಇಳಿದಾಗ ಮತಿಹೀನತೆಯ ಸಮಸ್ಯೆ ಕಾಡುತ್ತೆ. ಏನ್ ಮಾಡ್ತಿದ್ದೀವಿ ಅನ್ನೋದ್ರ ಅರಿವಿಲ್ಲ. ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಕಿರಣ್ ಅವರ ಸಂಬಂಧಿಕರು, ಸ್ನೇಹಿತರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಹೊರಗಡೆ ಡ್ಯೂಟಿಗೆ ಹೋಗಿದ್ದಾರೆ ಅಂತೆಲ್ಲ ಈಕೆ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡಿದ್ದಾಳೆ ಅನ್ನುವಂಥದ್ದು ಕಿರಣ್ ಅವ್ರ ಕುಟುಂಬ ಸದಸ್ಯರು ಹೇಳ್ತಾರೆ. ಬಟ್ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಿರಣ್ ತನ್ನ ಒಂದು ರೂಮಲ್ಲಿ ಇನ್ ದ ಪೂಲ್ ಆಫ್ ಬ್ಲಡ್, ಅಂದರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ ಮತ್ತು ಮೃತ ಹೊಂದಿದ್ದಾನೆ. ಮತ್ತು ನಿಹಿತ್ ತನ್ನ ಮಗು ಏನಿದೆ ಅದಕ್ಕೂ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿದೆ. ಅದು ಯಾವಾಗ ಸ್ಟ್ಯಾಬ್ ಇಂಜುರಿ ಆಯಿತು ಅನ್ನೋಂಥದ್ದೆಲ್ಲ ಅಸರ್ಟೈನ್ ಮಾಡಬೇಕಾಗಿದೆ ಇನ್ವೆಸ್ಟಿಗೇಷನಲ್ಲಿ. ಬಟ್ ಇನ್ನೂ ಅಲೈವ್ ಇತ್ತು ಅನ್ನೋ ಕಾರಣಕ್ಕೆ ಅದನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೇವೆ. ಇನ್ಸಿಡೆಂಟ್ ಯಾವಾಗ ಆಯಿತು, ಯಾವ ಕಾರಣಕ್ಕಾಯಿತು, ಮತ್ತು ಇದ್ದದ್ದು 3 ಜನ, ಗಂಡ ಹೆಂಡತಿ ಮಗು. ಹೊರಗಡೆ ಇಂದ ಯಾರು ಬಂದಿರೋದಾಗಲಿ ಆ ಥರದ್ದು ಯಾವುದೂ ಆಗಿಲ್ಲ. ಮತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಬೆಳಗ್ಗೆಯಿಂದ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಟ್ರೈ ಮಾಡಿದಂಥ ಸಂದರ್ಭದಲ್ಲಿ ಒಳಗಡೆನೇ ಇದ್ದೀನಿ, ಗಂಡ ಹೊರಗಡೆ ಹೋಗಿದ್ದಾನೆ, ಈ ಥರದ್ದು ಏನೇನೋ ಹೇಳಿದ್ದಾರೆ. ಏನೇನಾಗಿದೆ, ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಏನೇನು ಹೇಳಿದ್ದಾರೆ ಮತ್ತು ಇಲ್ಲಿ ಏನು ಘಟನೆ ನಡೆದಿದೆ ಅನ್ನೋಂಥದ್ದನ್ನು ಕೂಲಂಕುಷವಾಗಿ ತನಿಖೆಯಲ್ಲಿ ನಾವು ಪತ್ತೆ ಮಾಡಬೇಕಾಗತ್ತೆ. ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಕಿರಣ್ ಅವರ ಸಂಬಂಧಿಕರು, ಸ್ನೇಹಿತರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಹೊರಗಡೆ ಡ್ಯೂಟಿಗೆ ಹೋಗಿದ್ದಾರೆ ಅಂತೆಲ್ಲ ಈಕೆ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡಿದ್ದಾಳೆ ಅನ್ನುವಂಥದ್ದು ಕಿರಣ್ ಅವ್ರ ಕುಟುಂಬ ಸದಸ್ಯರು ಹೇಳ್ತಾರೆ.